ಅಶೋವೇಗ ನ್ಯೂಸ್ಗೆ ಸ್ವಾಗತ. ನಾನು ಲಕ್ಷ್ಮಿ ಮೈಸೂರು. ಪ್ರತಿಷ್ಠಿತ ಆದಿಚುಂಚನಗಿರಿ ಮಠಕ್ಕೆ 120 ಕೋಟಿ ರೂಪಾಯಿ ದೋಖ ಆಗಿದೆ. ಸಿನಿಮಾವನ್ನ ಮೀರಿಸುವಂತಿದೆ ಮಠಕ್ಕೆ ಮಾಡಿದಂತಹ ಮಹಾವಂಚನೆ. ನೋಡಿ, ಪ್ರತಿಷ್ಠಿತ ಆದಿಚುಂಚನಗಿರಿ ಮಠಕ್ಕೆ ಈಗ 120 ಕೋಟಿ ರೂಪಾಯಿ ದೋಖ. ಸಿನಿಮಾವನ್ನ ಮೀರಿಸುವಂತಿದೆ ಮಠಕ್ಕೆ ಮಾಡಿದಂತಹ ಮಹಾವಂಚನೆ. ಸತ್ತವರ ಹೆಸರನ್ನ ಬಳಸಿಕೊಂಡು ಆದಿಚುಂಚನಗಿರಿ ಮಠಕ್ಕೆ ಮೋಸ ಮಾಡಲಾಗಿದೆ. ನಕಲಿ ದಾಖಲೆಗಳನ್ನ ಸೃಷ್ಟಿಸಿ 6 ಎಕರೆ ಆಸ್ತಿಯನ್ನ ಖದೀಮರು ಎದುರಿಸಿದ್ದಾರೆ. ಇಲ್ಲಿ ವಂಚನೆ ಪ್ರಕರಣದಲ್ಲಿ ಒಟ್ಟು 11 ಜನರನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತ 11 ಮಂದಿಯಲ್ಲಿ 6 ಜನ ಸರ್ಕಾರಿ ಅಧಿಕಾರಿಗಳಿದ್ದಾರೆ. 30 ವರ್ಷಗಳ ಹಿಂದೆ ಭಕ್ತರಿಂದ ಮಠಕ್ಕೆ 45 ಎಕರೆ ಜಮೀನನ್ನ ದಾನ ಮಾಡಲಾಗಿತ್ತು. ಕೆಂಗೇರಿ ಹೋಬಳಿ ಕಂಬಳಿಪುರ ಗ್ರಾಮದ ಸರ್ವೆ ನಂಬರ್ 43ರ ಜಮೀನು. 45 ಎಕರೆಗಳ ಪೈಕಿ 6 ಎಕರೆ ಜಮೀನನ್ನ ಆರೋಪಿಗಳು ಕಬಳಿಸಿದ್ದಾರೆ. ಇಲ್ಲಿ ಪ್ರತಿಷ್ಠಿತ ಆದಿಚುಂಚನಗಿರಿ ಮಠಕ್ಕೆ 120 ಕೋಟಿ ರೂಪಾಯಿ ದೋಖ ಹಾಕಲಾಗಿದೆ. ಈಗ ಸಿನಿಮಾವನ್ನ ಮೀರಿಸುವಂತಿದೆ ಇಲ್ಲಿ ನಡೆದಂತಹ ಮಠಕ್ಕೆ ಮೋಸ ಏನಿದೆ ಅದು ಮಹಾವಂಚನೆ. ಸತ್ತವರ ಹೆಸರನ್ನ ಇಲ್ಲಿ ಬಳಸಿಕೊಂಡು ಆದಿಚುಂಚನಗಿರಿ ಮಠಕ್ಕೆ ಮೋಸ ಮಾಡಲಾಗಿದೆ. ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ 6 ಎಕರೆ ಆಸ್ತಿಯನ್ನ ಖದೀಮರಲ್ಲಿ ಎದುರಿಸಿದ್ದಾರೆ. ವಂಚನೆ ಪ್ರಕರಣದಲ್ಲಿ 11 ಜನರನ್ನ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರಿಂದ 30 ವರ್ಷಗಳ ಹಿಂದೆ ಭಕ್ತರಿಂದ ಮಠಕ್ಕೆ 45 ಎಕರೆ ಜಮೀನನ್ನ ದಾನ ಮಾಡಲಾಗಿತ್ತು. ಬಂಧಿತ 11 ಮಂದಿಯಲ್ಲಿ 6 ಜನ ಸರ್ಕಾರಿ ಅಧಿಕಾರಿಗಳಿದ್ದಾರೆ. ಕೆಂಗೇರಿ ಹೋಬಳಿ ಕಂಬಳಿಪುರ ಗ್ರಾಮದ ಸರ್ವೆ ನಂಬರ್ 43ರ ಜಮೀನು ಇದು. 45 ಎಕರೆಗಳ ಪೈಕಿ 6 ಎಕರೆ ಜಮೀನನ್ನ ಆರೋಪಿಗರು ಇಲ್ಲಿ ಕಬಳಿಸಿರುವಂಥದ್ದು. ಸಿನಿಮಾವನ್ನ ಮೀರಿಸುವಂತಿದೆ ಈ ಮಠಕ್ಕೆ ಮಾಡಿದಂತಹ ಮಹಾವಂಚನೆ. ನೋಡಿ, ಇಲ್ಲಿ ಸತ್ತವರ ಹೆಸರನ್ನ ಬಳಸಿಕೊಂಡು ಆದಿಚುಂಚನಗಿರಿ ಮಠಕ್ಕೆ ಮೋಸ ಮಾಡಲಾಗಿದೆ. ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ 6 ಎಕರೆ ಆಸ್ತಿಯನ್ನ ಖದೀಮರು ಎದುರಿಸಿದ್ದಾರೆ. ಅದು ನೋಡಿ, ಸರ್ಕಾರಿ ನೌಕರರಿದ್ದಾರೆ 11 ಮಂದಿ ಖದೀಮರಲ್ಲಿ, ವಂಚಕರಲ್ಲಿ 6 ಜನ ಸರ್ಕಾರಿ ಅಧಿಕಾರಿಗಳಿರುವಂಥದ್ದು. 30 ವರ್ಷಗಳ ಹಿಂದೆ ಭಕ್ತರಿಂದ ಮಠಕ್ಕೆ 45 ಎಕರೆ ಜಮೀನನ್ನ ದಾನ ಕೊಡಲಾಗಿತ್ತು ಮಠಕ್ಕೆ. ನೋಡಿ, ಇದನ್ನ ಬೆಳೆಸ್ಕೊಂಡಿರುವಂಥದ್ದು. ಇನ್ನು ವಂಚನೆ ಎಸಗಿದಂತಹ ಬಂಧಿತರಾಗಿರೋದು ಯಾರ್ಯಾರು ಅಂತ ನೋಡೋದಾದ್ರೆ, ಸರ್ಕಾರಿ ಆಫೀಸರ್ ಬೇಗೂರು ಗ್ರಾಮ ಲೆಕ್ಕಿಗ ಶಿವಪ್ರಸಾದ್, ರೆವಿನ್ಯೂ ಇನ್ಸ್ಪೆಕ್ಟರ್ ಕಿರಣ್, ಡೆಪ್ಯೂಟಿ ತಹಶೀಲ್ದಾರ್ ದೀಪಕ್ ಇರುವಂಥದ್ದು. ವಂಚನೆ ಎಸಗಿ ಯಾರ್ಯಾರಿದ್ದಾರೆ ಅಂತ ನೋಡೋದಾದ್ರೆ, ಸರ್ಕಾರಿ ಆಫೀಸರ್ 1 ಬೇಗೂರು ಗ್ರಾಮ ಲೆಕ್ಕಿಗ ಶಿವಪ್ರಸಾದ್, ಸರ್ಕಾರಿ ಆಫೀಸರ್ 2 ರೆವಿನ್ಯೂ ಇನ್ಸ್ಪೆಕ್ಟರ್ ಕಿರಣ್ ಇದ್ದಾರೆ. ಇನ್ನು ಸರ್ಕಾರಿ ಆಫೀಸರ್ 3 ಡೆಪ್ಯೂಟಿ ತಹಶೀಲ್ದಾರ್ ದೀಪಕ್ ಇಲ್ಲಿ ಅಧಿಕಾರಿಯಾಗಿದ್ದಾರೆ. ಸರ್ಕಾರಿ ಆಫೀಸರ್ 4 ವಿಲೇಜ್ ಅಕೌಂಟೆಂಟ್ ಸತೀಶ್ ಕುಮಾರ್ ಕೂಡ ಇಲ್ಲಿ ಭಾಗಿಯಾಗಿದ್ದಾರೆ. ಇನ್ನು ಸರ್ಕಾರಿ ಆಫೀಸರ್ 5 ರೆವಿನ್ಯೂ ಇನ್ಸ್ಪೆಕ್ಟರ್ ಅರುಣ್ ಕುಮಾರ್, ಸರ್ಕಾರಿ ಆಫೀಸರ್ 6 ಡೆಪ್ಯೂಟಿ ತಹಶೀಲ್ದಾರ್ ಬಂಧನ ಆಗಿದೆ. ಇಲ್ಲಿ ಆರೋಗ್ಯ ಸ್ವಾಮಿ, ರೌಡಿ ಫ್ರಾನ್ಸಿಸ್, ಶ್ರೀನಿವಾಸ್, ನರೇಂದ್ರ ಬಂಧಿತರಾಗಿದ್ದಾರೆ. ವಂಚನೆ ಪ್ರಕರಣದ ಮಾಸ್ಟರ್ ಮೈಂಡ್ ಯಾರು ಅಂತ ಅಂದ್ರೆ ನರೇಶ್ ಗೌಡ ಇಲ್ಲಿ ನಾಪತ್ತೆಯಾಗಿರುವಂಥದ್ದು. ವಂಚನೆ ಎಸಗಿ ಯಾರ್ಯಾರು ಬಂಧನ ಆಗಿದ್ದಾರೆ ಅಂತ ನೋಡೋದ್ರಲ್ಲಿ ಸರ್ಕಾರಿ ಆಫೀಸರ್ ಬೇಗೂರು ಗ್ರಾಮ ಲೆಕ್ಕಿಗ ಶಿವಪ್ರಸಾದ್. ಇನ್ನು ಮಠಕ್ಕೆ ವಂಚನೆ, ಫಿಲ್ಮಿ ಸ್ಟೈಲ್ ನಲ್ಲಿ ವಂಚನೆ ಮಾಡಲಾಗಿದೆ. ಸತ್ತವರ ಹೆಸರನ್ನ ಬಳಸಿಕೊಂಡು ಆದಿಚುಂಚನಗಿರಿ ಮಠಕ್ಕೆ ಮೋಸ ಮಾಡಲಾಗಿದೆ. ಪೊಲೀಸರು ಆರೋಪಿಗಳನ್ನ ಪತ್ತೆ ಹಚ್ಚಿದ್ದೇ ರಣರೋಚಕ. ಇಲ್ಲಿ ಜಮೀನು ಕಬಳಿಸಲು ನರೇಶ್ ಗೌಡ, ಆರೋಗ್ಯ ಸ್ವಾಮಿ ಸ್ಕೆಚ್ ಹಾಕಿದ್ರು. ಮಠದ ಜಮೀನಿನ ಮೂಲ ಮಾಲೀಕರ ಹೆಸರು ಸಿಗದೆ ಇಲ್ಲಿ ಪರದಾಡಿರುವಂಥದ್ದು. ಇನ್ನು ಮಾಲೀಕರ ಹೆಸರಿಗಾಗಿ ಸ್ಮಶಾನಗಳಿಗೆ ಅಲದಾಡಿದಂತಹ ಖದೀಮರು ಕೊನೆಗೆ ಮೂಲ ಮಾಲೀಕನ ಹೆಸರೇ ಇದ್ದಂತಹ ವ್ಯಕ್ತಿಯ ಸಮಾಧಿ ಪತ್ತೆಯಾಗಿದೆ. ಸಮಾಧಿ ಮೇಲಿದ್ದ ಹೆಸರಿನ ಆಧಾರದಲ್ಲಿ ಕುಟುಂಬಸ್ಥರನ್ನ ಸಂಪರ್ಕ ಮಾಡಲಾಗಿದೆ. ನರೇಶ್ ಗೌಡ, ಆರೋಗ್ಯ ಸ್ವಾಮಿಗೆ ರೌಡಿ ಶೀಟರ್ ಫ್ರಾನ್ಸಿಸ್ ಸಾಥ್ ನೀಡಿರುವಂಥದ್ದು. ಇಲ್ಲಿ ಫ್ರಾನ್ಸಿಸ್ ತಂದೆ ಹೆಸರು ಹಾಗೂ ಮಾಲೀಕನ ಹೆಸರು, ವಯಸ್ಸು ಮ್ಯಾಚ್ ಆಗಿದೆ. ಇದನ್ನೇ ಬಂಡವಾಳ ಮಾಡಿಕೊಂಡು ನರೇಶ್ ಗೌಡ ಟೀಮ್ ಇಲ್ಲಿ ವಂಚನೆ ಮಾಡಿದೆ. ಫ್ರಾನ್ಸಿಸ್ ಅಣ್ಣ ತಂಗಿ ಎಂದು ಸುಳ್ಳು ಹೇಳಿ ವಂಶವೃಕ್ಷವನ್ನ ಇಲ್ಲಿ ಸೃಷ್ಟಿ ಮಾಡಲಾಗಿದೆ. ಲಂಚ ಪಡೆದು ನಕಲಿ ದಾಖಲೆ ಪತ್ರವನ್ನ ಸರ್ಕಾರಿ ಅಧಿಕಾರಿಗಳು ಮಾಡಿಕೊಟ್ಟಿದ್ದಾರೆ. ಶಿವಪ್ರಸಾದ್, ಕಿರಣ್ ಮತ್ತು ದೀಪಕ್ನಿಂದ ನಕಲಿ ದಾಖಲೆ ಪತ್ರವನ್ನ ಸೃಷ್ಟಿ ಮಾಡಲಾಗಿದೆ. ನಕಲಿ ಎಂದು ಗೊತ್ತಿದ್ದು ಖಾತೆಯನ್ನ ಮಾಡಿಕೊಟ್ಟಿದ್ದಂತಹ VA ಸತೀಶ್ ಕುಮಾರ್
ದಾಖಲೆ ಕೈ ಸೇರಿದ ತಕ್ಷಣ ಆರೋಪಿಗಳಿಂದ ಬೇರೆಯವರಿಗೆ ಆಸ್ತಿಯನ್ನ ಮಾರಲಾಗಿದೆ. ಭೂ ವಂಚನೆ ಗೊತ್ತಾಗಿ ಮಠದ ವತಿಯಿಂದ ಕೆಂಗೇರಿ ಠಾಣೆಗೆ ದೂರು ದಾಖಲಾಗಿದೆ. ಇನ್ನು ಪ್ರಕರಣವನ್ನ ದಾಖಲಿಸಿ ವಂಚಕರ ಜಾಲವನ್ನ ಪೊಲೀಸರು ಈಗ ಬಯಲಿಗೆಳೆದಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಅರುಣ್ ಡೆಸ್ಕ್ನ ನೇರ ಸಂಪರ್ಕದಲ್ಲಿದ್ದಾರೆ. ವರುಣ್, ಏನು ಮಠಕ್ಕೆ ಇಲ್ಲಿ ಮೋಸ ಮಾಡಿರುವಂಥದ್ದು ಸರ್ಕಾರಿ ಅಧಿಕಾರಿಗಳು ಸೇರಿ ಒಂದು ಫಿಲ್ಮಿ ಸ್ಟೈಲ್ನಲ್ಲಿ ಆಸ್ತಿ ಕಬಳಿಕೆಗೆ ಮುಂದಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಹೌದು ಲಕ್ಷ್ಮಿ, ಏಕೆಂದರೆ ಬೆಂಗಳೂರಿನಲ್ಲಿ ಆದಿಚುಂಚನಗಿರಿ ಮಠಕ್ಕೆ ಸೇರಿದಂಥ ಸುಮಾರು 120 ಎಕರೆ ಏನು ಜಮೀನು ಇರುತ್ತೆ. ಆ ಜಮೀನಿಗೆ ಈ ರೀತಿ ನಕಲಿ ದಾಖಲೆಯನ್ನು ಸೃಷ್ಟಿಯನ್ನು ಮಾಡ್ಕೊಂಡಿರುವಂಥ ಅದರಲ್ಲಿ ಪ್ರಮುಖವಾಗಿ ವಂಶ ವೃಕ್ಷ ಏನಿದೆ ಅಲ್ಲಿಂದನೂ ಹಿಡಿದು ಸರ್ಕಾರಿ ಅಧಿಕಾರಿಗಳು ಎಲ್ಲ ಒಂದು ದಾಖಲೆಗಳಲ್ಲೂ ಸಹ ನಕಲಿ ದಾಖಲೆಗಳನ್ನು ಸೃಷ್ಟಿಯನ್ನು ಮಾಡಿರುವಂಥ ಇದರಲ್ಲಿ ಪ್ರಮುಖವಾಗಿ ಗ್ರಾಮ ಲೆಕ್ಕರಿಗೆ ಇರ್ಬೋದು, ಮತ್ತು PDO ಇರ್ಬೋದು, ಮತ್ತು ತಹಶೀಲ್ದಾರ್ ಇರ್ಬೋದು, ತಹಶೀಲ್ದಾರ್ ಇರ್ಬೋದು, ಎಲ್ಲರೂ ಸೇರಿಕೊಂಡು ಈ ರೀತಿ ಇಬ್ಬರು ಖಾಸಗಿ ವ್ಯಕ್ತಿಗಳ ಜೊತೆ ಸೇರಿಕೊಂಡು ಈ ರೀತಿ ಅಕ್ರಮವಾಗಿ ನಕಲಿ ದಾಖಲೆಗಳನ್ನು ಸೃಷ್ಟಿಯನ್ನು ಮಾಡಿರ್ತಾರೆ. ಅಂದರೆ ಬರೋಬ್ಬರಿ ಸುಮಾರು 120 ಕೋಟಿ ರೂಪಾಯಿ ಅಷ್ಟು ಪ್ರಾಪರ್ಟಿ ಏನಿರುತ್ತೆ, ಈ ಒಂದು ಪ್ರಾಪರ್ಟಿಗೆ ಒಂದು ನಕಲಿ ದಾಖಲೆಗಳನ್ನ ಸೃಷ್ಟಿಯನ್ನು ಮಾಡಿಕೊಂಡಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಆರೋಗ್ಯ ಸ್ವಾಮಿ ಮತ್ತು ನರೇಶ್ ಗೌಡ ಏನಿದ್ದಾರೆ, ಸೊ ಇಬ್ಬರು ಪ್ರಮುಖವಾಗಿ ಮುಖ್ಯ ಕಿಂಗ್ ಪಿನ್ಗಳಾಗ್ತಾರೆ. ಇದರಲ್ಲಿ ಏನು ಮೃತ ಹೊಂದಿದಂಥ ವ್ಯಕ್ತಿಯ ಹೆಸರಲ್ಲಿ ನಕಲಿ ದಾಖಲೆಗಳನ್ನ ಸೃಷ್ಟಿಯನ್ನು ಮಾಡ್ತಾರೆ. ಮತ್ತು ಆ ಒಂದು ಮೃತ ಹೊಂದಿದಂಥ ವ್ಯಕ್ತಿಯ ಒಂದು ಸಮಾಧಿ ಬಳಿ ಹೋಗಿ ಅವರ ಕುಟುಂಬಸ್ಥರನ್ನು ಸಂಪರ್ಕ ಮಾಡ್ತೀವಿ. ಮತ್ತು ಮೂಲ ಓನರ್ಗಳು ಯಾರಿರ್ತಾರೆ, ಸೊ ಅವರಿಂದ, ಯಾಕಂದರೆ ಈ ಒಂದು ಮಠಕ್ಕೆ ಬರುವಂತಹ ಜಾಗ ಏನಿರುತ್ತೆ ಅದು ಭಕ್ತಾದಿಗಳಿಂದ ಮಠಕ್ಕೆ ಜಾಗವನ್ನು ಕೊಡ್ತಾರೆ. ಆ ರೀತಿ ಯಾರು ಕೊಟ್ಟಿದ್ದಾರೋ ಅವರಿಂದ ಈ ರೀತಿ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡು ಆರೋಪಿಗಳು ಸುಮಾರು ಇದರ ಜೊತೆಗೆ ಸರ್ಕಾರಿ ಅಧಿಕಾರಿಗಳು ಸಹ ಈ ಒಂದು ಜಾಲದಲ್ಲಿ ಭಾಗಿಯಾಗಿರುವಂಥದ್ದು, ಅವರನ್ನು ಸಹ ಪೊಲೀಸರು ಅರೆಸ್ಟನ್ನು ಮಾಡಿರುವಂಥದ್ದು. ಒಟ್ಟು 17 ಜನ ಆರೋಪಿಗಳನ್ನು ಈ ಒಂದು ಪ್ರಕರಣದಲ್ಲಿ ಪೊಲೀಸರು ಅರೆಸ್ಟನ್ನು ಮಾಡಿರುವಂಥದ್ದು. ಇನ್ನೂ ಸಹ ಪ್ರಮುಖ ಆರೋಪಿ ನರೇಶ್ ಗೌಡ ಇದ್ದಾನೆ, ಈತ ಒಂದು ಪರಾರಿಯಾಗಿರುವಂಥದ್ದು. ಸೊ ಆತನಿಗೋಸ್ಕರ ಸಹ ಕೆಂಗೇರಿ ಪೊಲೀಸರು ಹುಡುಕಾಟನ ಮಾಡ್ತಾ ಇದ್ದಾರೆ. ಆರಂಭದಲ್ಲಿ ಈ ಒಂದು ಪ್ರಕರಣದಲ್ಲಿ ಯಾಕಂದ್ರೆ ಸಾಕಷ್ಟು ಗೊಂದಲಗಳಿತ್ತು, ಯಾಕಂದರೆ ರೆವಿನ್ಯೂ ಅಧಿಕಾರಿಗಳು ಸೇರಿಕೊಂಡು ಈ ರೀತಿ ಕೃತ್ಯದಲ್ಲಿ ಭಾಗಿಯಾಗ್ತಾರೆ ಅನ್ನೋದು ಪೊಲೀಸರಿಗೆ ಅನುಮಾನವೇ ಬರೋದಿಲ್ಲ. ಯಾಕಂದರೆ ಬೇರೆ ಖಾಸಗಿ ವ್ಯಕ್ತಿಗಳು ಈ ರೀತಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡ್ತಾರೆ, ಮತ್ತು ಅವರಿಗೆ ಬೇರೆ ಬೇರೆ ಕಡೆಯಿಂದ ದಾಖಲೆಗಳು ಸಿಗುತ್ತೆ ಅನ್ನೋದಾದರೆ ಎಲ್ಲೋ ಬೇರೆ ಕಡೆ ಸಿಗುತ್ತೆ. ಆದರೆ ಸರ್ಕಾರಿ ಅಧಿಕಾರಿಗಳೇ ಈ ರೀತಿ ಖಾಸಗಿ ವ್ಯಕ್ತಿಗಳ ಜೊತೆ ಸೇರಿಕೊಂಡು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡುವಂಥದ್ದು ಇರ್ಬೋದು, ಪಾಣಿಯನ್ನು ಕ್ರಿಯೇಟ್ ಮಾಡುವಂಥ ಇರ್ಬೋದು, ಮತ್ತು ಮೃತ ಹೊಂದಿದಂಥ ವ್ಯಕ್ತಿಯನ್ನು ಆತ ಬದುಕಿದ್ದಾನೆ ಅನ್ನೋ ರೀತಿಯಲ್ಲಿ ಸೇಲ್ ಡೀಡ್ ಇರ್ಬೋದು ಅಂಥದ್ದು ಎಲ್ಲ ರೀತಿಯ ನಕಲಿ ದಾಖಲೆ ಸೃಷ್ಟಿಯನ್ನು ಮಾಡಿಕೊಂಡು ಈ ರೀತಿ ಕೃತ್ಯ ಎಸಗಿರೋದು. ಇದನ್ನು ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ಯಾರು ಆದಿಚುಂಚನಗಿರಿ ಮಠದ ಕಾರ್ಯದರ್ಶಿ ಒಬ್ಬರು ಹೋಗಿ ಅವ್ರ ಗಮನಕ್ಕೆ ಬಂದ ತಕ್ಷಣ ಒಂದು ದೂರನ್ನು ಕೊಡ್ತಾರೆ. ದೂರು ಕೊಟ್ಟ ನಂತರ ಪೊಲೀಸರು ಅದನ್ನು ಕೆಲವೊಂದಷ್ಟು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂಥ ಕೆಲವೊಂದು ದಾಖಲೆಗಳನ್ನು ತರಿಸ್ಕೊಂಡು ಪರಿಶೀಲನೆ ಮಾಡ್ತಾರೆ. ಯಾರು ಮೃತ ಹೊಂದಿದ್ದಾರೆ ಆ ವ್ಯಕ್ತಿ ಅವರು ಕುಟುಂಬಸ್ಥರು ಒಂದು ಆ ಮಠಕ್ಕೆ ದಾನವಾಗಿ ಒಂದು ಭೂಮಿಯನ್ನು ಕೊಟ್ಟಿರ್ತಾರೆ. ಸೊ ಅವರ ದಾಖಲೆಗಳನ್ನು ಎಲ್ಲನೂ ಸಹ ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಇವರು ಫೇಕ್ ಡಾಕ್ಯುಮೆಂಟನ್ನು ಬಳಸ್ಕೊಂಡು ಈ ರೀತಿ ಕೃತ್ಯ ಎಸಗಿರುವಂಥದ್ದು ಗೊತ್ತಾಗಿರುವಂಥದ್ದು. ಸದ್ಯಕ್ಕೆ ಏನಂದರೆ ಈ ಒಂದು 6 ಎಕರೆ ಏನಿದೆ ಇದು ಒಂದು ಸುಮಾರು 120 ಕೋಟಿಗೆ ಹೆಚ್ಚು ಮೌಲ್ಯದ ಆಸ್ತಿ ಪಾಸ್ತಿ ಅನ್ನೋದು ಪೊಲೀಸರ ತನಿಖೆ ವೇಳೆ ಗೊತ್ತಾಗಿರುವಂಥದ್ದು. ಲಕ್ಷ್ಮಿ, ಸದ್ಯಕ್ಕೆ ಇದರ ಪ್ರಮುಖ ಮಾಸ್ಟರ್ ಮೈಂಡ್ ನರೇಶ್ ಗೌಡ ಏನಿದ್ದಾನೆ ಈತ ಪರಾರಿಯಾಗಿದ್ದಾನೆ. ಸೊ ಆತನಿಗೋಸ್ಕರ ಸಹ ಕೆಂಗೇರಿ ಪೊಲೀಸರು ಬಲೆಯನ್ನು ಬೀಸಿರುವಂಥದ್ದು. ಲಕ್ಷ್ಮಿ, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ. ಕುಂಬ್ಳಗೋಡು ಪೊಲೀಸ್ ಠಾಣೆಗೆ ಹಾಜರಾಗಿಬಿಟ್ಟು ಕ್ರೈಮ್ ನಂಬರ್ 140/26 ಅಡಿಯಲ್ಲಿ ಒಂದು ಫೋರ್ಜರಿ ಕೇಸು ಮತ್ತು ಫೇಕ್ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಿದ್ರ ಸಂಬಂಧಪಟ್ಟಂತೆ ಸರ್ವೆ ನಂಬರ್ 43 ಅಡಿಯಲ್ಲಿ ನಮ್ದು 6 ಎಕರೆ ಜಮೀನನ್ನು ಸುಳ್ಳು ದಾಖಲೆ ಸೃಷ್ಟಿ ಮಾಡಿಸ್ಬಿಟ್ಟು ಅದನ್ನು ಕಬಳಿಕೆ ಮಾಡಲಿಕ್ಕೆ ನೋಡಿದಾರ ಅಂತ ಹೇಳಿಬಿಟ್ಟು ಫ್ರಾನ್ಸಿಸ್ ಅಂತ ಮತ್ತು ಆರೋಗ್ಯ ಸ್ವಾಮಿ ಅನ್ನೋರ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ, FIR ರಿಜಿಸ್ಟರ್ ಮಾಡ್ತಾರೆ. ಇದನ್ನು ನಾವು ತನಿಖೆ ಕೈಗೊಂಡು ತನಿಖೆಯಲ್ಲಿ ನಮಗೆ ಸುಮಾರು ಈ ಏನು ಸರ್ವೆ ನಂಬರ್ 43ರಲ್ಲಿ ಈ ಹಿಂದೆ 45 ಎಕರೆ BGS ಅವರಿಗೆ ಗ್ರ್ಯಾಂಟ್ ಆಗಿರುತ್ತೆ. ಅದರಲ್ಲಿ 35 ಎಕರೆ ಅವ್ರು ಖರೀದಿ ಮಾಡ್ಕೋತಾರೆ, ಇನ್ನು 10 ಎಕರೆ ಗೋಶಾಲೆಗಾಗಿ ಅದನ್ನು ಉಪಯೋಗಿಸ್ತಾ ಇರ್ತಾರೆ. ಈ ಒಂದು